ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ರಿಗೂ ಗುಡ್ ಮಾರ್ನಿಂಗ್. ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಏನೇನಂತ ಇವತ್ತಿನ ದಿನ ಹೇಗಿರುತ್ತೆ ಅಂತ ನೋಡ್ಕೊಂಡು ಬರೋಣ. ನಮ್ಮನೇಲಿ ನಾವು 3 ಜನ ಇರ್ತೇವೆ ಅಂತ ಹೇಳಿದ್ರಿ, ಆದರೆ ನಮ್ಮಲ್ಲಿ ಇನ್ನಿಬ್ರು ಇದ್ದಾರೆ. ಯಾರಂತ ತೋರಿಸ್ತೇನೆ, ನೋಡಿ ಆಯಿತಾ. ಯಾರಂತ ಇನ್ನಿಬ್ರಿದ್ದಾರೆ, ಕ್ಯೂಟ್ ಆಗಿದ್ದಾರೆ ಅವರು ಮಾತ್ರ. ಯಾರಂತ ತೋರಿಸ್ತೀನಿ ಬನ್ನಿ. ನಮ್ಮನೇಲಿ ಇನ್ನಿಬ್ರು ಇದ್ದಾರೆ ಅಂತ ಹೇಳಿದ್ನಲ್ಲ, ಯಾರು ಅಂತ ತೋರಿಸ್ತೇನೆ. ಗೆಸ್ ಮಾಡಿ ಯಾರು ಅಂತ. ಒಬ್ಳು ಇವಳೇ, ನಮ್ಮ ಮನೆಗೆ ಹುಡುಗಿ. ಹಾಯ್ ಹೇಳು ಮಿನ್ನಿ, ಹಾಯ್ ಹೇಳು. ಹಾಯ್ ಮಾಡೆ. ಅವಳು ಎಂತ ಕೂಡ ತಿನ್ನೋದಿಲ್ಲ, ಮೀನು ಮತ್ತು ಕೋಳಿ, ಆಮೇಲೆ ಪೆಡಿಗ್ರಿ ಅಷ್ಟೇ ತಿಂತಾಳೆ. ಅವಳಿಗೆ ಕಾಸ್ಟ್ಲಿ ಅವಳು. ಮತ್ತು ಅವಳಿಗೆ ಒಬ್ಳು ಮಗಳಿದ್ದಾಳೆ, ಅವಳನ್ನು ಸಹ ತೋರಿಸ್ತೇನೆ. ಅವಳು ಮಗಳು ಮಿಲಿ. ಇವಳಿಗೆ 1 ತಿಂಗಳು ಕಳೀತಷ್ಟೇ. ಇವಳನ್ನು ಕೊಡಬೇಕು, ಇನ್ನು ಯಾರು ಕೇಳಿದ್ದಾರೆ ಅವರ ಅಮ್ಮ. ದೊಡ್ಡವಳನ್ನು ತಂದ ಅಲ್ಲಿಗೆ ಇವಳನ್ನು ಕೊಡ್ತಿದ್ದೇವೆ. ಅಂದರೆ ಅವಳಿಗೆ ಬೇಕಿದ್ರೆ ಕೊಡ್ತೇವೆ, ಇಲ್ಲಾಂದರೆ ಬೇರೆ ಒಬ್ಬರು ಕೇಳಿದ್ದಾರೆ ಅವರಿಗೆ ಕೊಡ್ತಾರೆ. ಬಟ್ ನನ್ನ ಮಗಳು ಕೊಡಲಿಕ್ಕೆ ಬಿಡಲಿಕ್ಕಿಲ್ಲ, ಯಾಕಂದರೆ ಅವಳು ಮೊನ್ನೆನೇ ಹೇಳ್ತಿದ್ಲು ಅದು ನಂದು ಆಟ ಆಡೋ ಸಾಮಾನು ಅಂತ. ಅದಕ್ಕೆ ನೋಡಬೇಕು, ಅವಳು ಇಲ್ಲದಿದ್ದಾಗ ಕೊಡ್ತೇನೆ. ಅದು ಗೊತ್ತಿಲ್ಲ. ಯಾನೊಂಜಿ ಫ್ರೈಡೇ ಒಂಜಿ ಫ್ಲಿಪ್ಕಾರ್ಟ್ ಒಂಜಿ ಐಟಮ್ ಆರ್ಡ್ರ್ ಮಾಡ್ತಿದ್ದೆ, ಬತ್ತಿತ್ತು ನಂಚ ದೆತ್ತೋನ್ಗ ಅಂದು ಹೋಯ್ನಿ. ಸೊ ಫೈನಲಿ ಆ ಐಟಮ್ ಬೈದಿಂಡು ದಾಯ್ತು ಅಂದ್ರೆ ಏನಿಲ್ಲ ತೋಚ್ಕೋವೈತೆ. ಏನಿತ್ತು ಜಸ್ಟ್ ಇಲ್ಲ ಪೋಂದಿಲ್ಲ ಅವರೇ ಕೊಂಟುಕೊರ್ನ ಅರೆ ಗೊತ್ತಾಯ್ತು ಎಂಕ್ಲ ಇಲ್ಲೋ ಅಲ್ಪ ಅಂದು. ಬಟ್ ಏನ ಈಗ ಚೂರು ದುಂಬತ್ತೆ ಅಂಚ ಪೋಂದಿಲ್ಲ ಇಲ್ಲ ಗಪಿರ ಬೊಕ್ಕ ತೂಪಾವೆ ಆಯ್ತಾ. ಒಂದುಂಡು ಐಟಮ್ ದಾದಂದ್ರೆ ತೂಪಾವೆ ಬಲೆ. ಏನು ವರ್ಕ್ ಫ್ರಮ್ ಹೋಮ್ ಜಾಬ್ ಅಂತಂದಿಲ್ಲ. ಏನು ಐಟಿ ಹೆಂಗೆ ಬತ್ತಿನ ಪೇಮೆಂಟ್ದ ಫಸ್ಟ್ ಗಿಫ್ಟ್ ದಾದಾನಂಜಿದತ್ತ ನೋಡು ನೆನಪುಗೊಂಡಿದ್ದು. ಏನು ಒಂದೇನಿದೆತ್ತು ಒಂದು ಐಟಮ್ನು ವರ್ಕ್ ಫ್ರಮ್ ಹೋಮ್ ಅಂತಂದಿಲ್ಲ. ಅದು ಆಯ್ತು ಅಂದ್ರೆ ನಿಕ್ಲಿಲ್ಲ ಆಯ್ತ ಬಗ್ಗೆ ಡೀಟೇಲ್ಸ್ ಕೊಡುತ್ತೇನೆ. ಹೆಂಗೆ ಕಮೆಂಟ್ ಮಾಡ್ತಿಲ್ಲ ಏನು ಆಯ್ತ ಬಗ್ಗೆ ನಿಕ್ಲಿ ಎಲ್ಲದ ವೀಡಿಯೋಡ್ ಬಂದ್ಪೆ. ಓಕೆ ಗೈಸ್, ಇದು ನಂದು ಐಟಮ್ ಬಂದಿದೆ. ಏನಂತ ಹೇಳಿದ್ರೆ, ನಾನು ಆಗ ತುಳುವಲ್ಲಿ ಮಾತಾಡಿದೆ, ನಿಮಗೆ ಗೊತ್ತಾಗಲಿಲ್ಲ ಅಂತ ಹೇಳಿದರೆ. ಅದೆಂತ ಅಂತ ಹೇಳಿದ್ರೆ, ನಾನು ಒಂದು ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದೇನೆ. ಅದರಲ್ಲಿ ಬಂದಿದ್ದು ಫಸ್ಟ್ ಸ್ಯಾಲ್ರಿ ತುಂಬ ಬಂದಿದೆ. ಬಟ್ ನಾನು ಸ್ವಲ್ಪ ಅಮೌಂಟು ವಿತ್ಡ್ರಾ ಮಾಡ್ತಾ ಇದ್ದಿದ್ದೆ. ಹಾಗೆ ಒಂದು ಸಾರಿ ದೊಡ್ಡ ಅಮೌಂಟು ವಿತ್ಡ್ರಾ ಮಾಡಿ ಅದರಿಂದ ಒಂದು ಏನಾದರೂ ತಗೊಳ್ಳೋ ಅಂತ ಒಂದು ಐಟಮ್ ತಗೊಂಡಿದ್ದೇನೆ ಫ್ಲಿಪ್ಕಾರ್ಟಿಂದ. ಸೊ ಅದು ಇವತ್ತು ಬಂದಿದೆ. ನೋಡ ಏನಿದೆ ಏನಂತ ನಾನು ನಿಮಗೆ ತೋರಿಸ್ತೇನೆ. ಬಟ್ ನನಗೆ ಓಪನ್ ಮಾಡುವ. ನಾನು ಏನು ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದೇನೆ ಅಂತ ಸಹ ನಾನು ನಿಮಗೆ ಹೇಳ್ತೇನೆ. ನಿಮಗೆ ಯಾರಿಗಾದರೂ ಜಾಯಿನ್ ಆಗಬೇಕು ಅಂತ ಇದ್ದರೆ ಜಾಯಿನ್ ಆಗ್ಬೋದು. ಫೈನಲಿ ಐಟಮ್ ಬಂದಿದೆ. ಏನಾಗಿರ್ಬೋದು, ಇದು ಟೈಟನ್ಸ್ ಅವ್ರದ್ದು ವಾಚ್. ಸೊ ನಾನು ನಿಮ್ಮ ಮುಂದೆ ರಿವ್ಯೂ ಮಾಡ್ತಾಯಿದ್ದೀನಿ. ಫಸ್ಟ್ ಐಟಮ್ ನಂದು ಹೇಗಿದೆ ಅಂತ ಗೊತ್ತಿಲ್ಲ, ನೋಡಬೇಕು. ನೋಡಿ, ವಾಚ್ ಹೊಸದು. ಇದ್ರ ಮೇನ್ ಕಾಸ್ಟ್ ಬಂದು 7,000. ಬಟ್ ನನಗೆ ಫ್ಲಿಪ್ಕಾರ್ಟಲ್ಲಿ 3,134ಕ್ಕೆ, ಅಂದರೆ 3,134 ಅಲ್ಲ, ಅಂದರೆ 3,500. ಬಟ್ 108 ರೂಪಾಯಿ ನಂದು ಸೂಪರ್ ಕಾಯಿನ್ಸಲ್ಲಿತ್ತು, 108 ರೂಪಾಯಿ ಅದರಿಂದ ಕಟ್ಟಾಗಿದೆ. ಮತ್ತು 3,134 ನಾನು ಪೇ ಮಾಡಿದ್ದು. ಇದು ನಮ್ಮ ವಾಚ್ ಹೇಗಿದೆ, ಚೆನ್ನಾಗಿದೆ ಅಲ್ಲ. ಅದೇ ವರ್ಕ್ ಫ್ರಮ್ ಹೋಮ್ ಮಾಡಿ ತಗೊಂಡಿದ್ದು. ನಿಮಗೆ ಸಹ ವರ್ಕ್ ಫ್ರಮ್ ಹೋಮ್ ಬೇಕಿದ್ದರೆ ಹೇಳಿ, ನಾನು ನಿಮಗೆ ಅದರ ಬಗ್ಗೆ ಡೀಟೇಲ್ಸ್ನ ನಾಳೆದ ವೀಡಿಯೋದಲ್ಲಿ ತಿಳಿಸ್ತೀನಿ. ಯಾರಿಗಾದರೂ ಬೇಕಿದ್ದರೆ ಹೇಳಿ ಹೇಗೆ ಮಾಡೋದು ಏನಂತ. ಇದು ಯಾವುದೇ ಪ್ರಮೋಷನ್ ಆ್ಯಪ್, ಇದು ವಿಡಿಯೋ ಅಲ್ಲ. ವರ್ಕ್ ಫ್ರಮ್ ಹೋಮು ಇದು ಫಾರಿನ್ ರಿಲೇಟೆಡ್ ಕಂಪನಿ, ಅದರಲ್ಲಿ ವರ್ಕ್ ಮಾಡುವಂಥದ್ದು. ಓಕೆ, ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಆಯಿತಾ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ನಮಗೆ ಸಪೋರ್ಟ್ ಕೂಡ ಮಾಡಿ ಆಯಿತಾ. ಓಕೆ, ನಾಳಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.